ಇದು ಕನ್ನಡ ನಾವು ಮೀನು ಕದ್ದಿರೋದು ಕ್ರೇಟ್ ಸರ್. ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಅವತ್ತು ರಾತ್ರಿ. ರಾಜಿ ಮಾಡ್ಕೊಂಡ ಮೇಲೆ ಅವ್ರು ಮರಂದಿನ ಫೋನ್ ಹಚ್ಚಿದ್ರು. ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ, ನಮ್ಮ ಜನ ಯಾರಿಲ್ಲ ಅಂಥೇಳಿ. ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡಿಕೊಂಡು ಕರ್ಕೊಂಡು ಹೋದರು ನಮಗೆ. ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು, ಸೈನ್ ಮಾಡ್ಸಕ್ಕೆ ನಮಗೆ ಓದಕ್ಕೆ ಬರೋಲ್ಲ ಸರ್. ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದೆಯಾ ಅದ್ರ ಹೇಬೋಟ್ ಹಾಕಬೇಕಂದ್ರು. ಅದಕ್ಕೆ ನಾನು ಹೇಬೋಟ್ ಹಾಕೀನಿ ಸರ್. ಅದು ಮುಂದೆ ವಿಚಾರ ಏನಾಗೈತೆ ನನಗೆ ಗೊತ್ತಿಲ್ಲ. ಇಲ್ಲಿ ಇದು ಒಂದು ಆಗಿರ್ತಕ್ಕಂಥ ಒಂದು ಘಟನೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಘಟನೆಗಳು ಕೂಡ ಎದ್ದು ನಿಂತ್ಕೊಂಡಿದೆ. ಈಗ ಅದು ಯಾಕಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅವರ ನಮ್ಮ ಹೊಟ್ಟೆ ಮೇಲೆ ಹೊಡೆದು ದಯವಿಟ್ಟು ಸ್ವಾಮಿ ನಿಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾತ್ರ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಪ್ರತಿಯೊಬ್ಬರು ನಮ್ಮ ಸಮುದಾಯವರೇ ಆಗಿರಲಿ, ಯಾವುದೇ ಒಂದು ಸಮುದಾಯದ ಸಂಘಟನೆಗಳಾಗಿರಲಿ, ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಸಮುದಾಯ ನಮ್ಮದು ಕೂಡ ಒಂದು ಸಮುದಾಯ ಅಂತಲೇ ಇದ್ದೀವಿ. ಇಲ್ಲಿ ನಾವು ಚೆನ್ನಾಗೇ ಇದ್ದೀವಿ, ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಏನೇ ಒಂದು ಶಿವಲಾಲ್ ಜಯಂತಿ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ನಮಗೆ ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ. ಇಲ್ಲಿನ ಸ್ಥಳೀಯರು ಹಾಗೂ ಮತ್ತು ಸನ್ಮಾನ್ಯ ನಮ್ಮ ಶಾಸಕರಾದಂಥ ಸುವರ್ಣ ಯಶ್ಪಾಲ್ ಸರ್ ಅವರು ಕೂಡ, ಮತ್ತು ಇದರಲ್ಲಿ ಮುಖ್ಯವಾಗಿ ಪ್ರಮೋದ್ ಮಧ್ವರಾಜ್ ಸರ್ ಕೂಡ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ರಘುಪತಿ ಭಟ್ ಸರ್ ಕೂಡ ಹಾಗೆ ಮೊದಲಿನವರು ಅವ್ರು ಹೇಗಿದ್ದಾರಲ್ಲ, ಸುಮಾರು 15 ವರ್ಷದಿಂದ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಅವರು ಎಲ್ಲ ಹೇಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿದ್ದೇವೆ ನಾವು ಇಲ್ಲಿ. ಇದು ಒಂದು ಪ್ರಕರಣದಿಂದ ಇಡೀ ನಮ್ಮ ಒಂದು ವ್ಯವಸ್ಥೆನೇ ಕೂಡ ಹಾಳಾಗೋಗ್ಬಿಟ್ಟಿದೆ. ಇಲ್ಲಿ ನಾವು ಭಾಳ ಅಂದರೆ ಭಾಳ ಇದು ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಥರ ನಾವು ಸಣ್ಣ ಮಕ್ಕಳಿಗೆಲ್ಲ ಈಗ ನಮ್ಮ ದಲಿತರ ಮೇಲೆ ಇದ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಮಗೆ ಹಿಂಸೆ ಮಾಡಿದರು, ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತ ಹೇಳಿದ್ರಲ್ಲ, ಯಾರು ನಮ್ಗೆ ಏನು ಮಾಡಿಲ್ಲ ಸ್ವಾಮಿ. ಇಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದೀವಿ ನಾವು. ಮತ್ತು ನಮಗೆ ಬಡ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಸಣ್ಣ ಒಂದು ಮಲ್ಪೆಯಲ್ಲಿ ಇಷ್ಟು ಭಜನಾ ಮಂದಿರಗಳಿದ್ದಾವೆ. ಎಲ್ಲ ಭಜನಾ ಮಂದಿರಗಳಿಂದ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ ಇದು ಪ್ರೈಸಸ್ ಎಲ್ಲ ಕೊಡ್ತಾ ಇದ್ದಾರೆ. ಅಂದಮೇಲೆ ಇದೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ದಂಗೆ ಇದು ನಮಗೆ ತಾನೇ ಸಪೋರ್ಟ್ ಮಾಡ್ತಾ ಇರೋದು. ಇದೊಂದು ಸಣ್ಣ ವಿಚಾರ ಇಟ್ಕೊಂಡು ನೀವು ಪ್ರತಿಭಟನೆ ಇಲ್ಲಿ ಸಂಘಟನೆಗಳು ಇದಿರಲ್ಲ, ಅವರಿಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ, ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಟ್ಬಿಡಿ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು 4-5 ಜನನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ಕೂಡ ಗೊತ್ತಿಲ್ಲ, ಇನ್ನೂ ಹುಡುಕಿ ಕೂಡ ಇದು ಮಾಡ್ತಾ ಇದ್ದಾರೆ ಇದೇ ಪ್ರಕರಣದಲ್ಲಿ. ಆ ಥರ ಮಾಡೋದು ಬೇಡ, ನಿಲ್ಲಿಸ್ಬಿಡಿ ದಯವಿಟ್ಟು. ಈ ಸಂಘಟನೆ ಮುಖಾಂತರ ನಾನು ತಿಳಿಸ್ಕೊಳೋದಂದರೆ ಮಾನ್ಯ ಡಿ ಸಿ ಮೇಡಮ್ಗೂ ಪ್ರತಿಯೊಂದಕ್ಕೂ ಎಲ್ಲ ಮನವಿ ಕೊಟ್ಟಿದ್ದೀವಿ ಇವತ್ತು. ಸೊ ಈ ಪ್ರಕರಣನ ಇಲ್ಲೇ ಬಿಟ್ಬಿಡಿ ಸರ್. ನಿಮ್ಮ ಹೆಸರು ಹೇಳಿ. ಅಂತ ಸರ್ ನಮ್ಮ ಮಂಜುನಾಥ್ ಚೌಹಾಣ್ ಅಂತ ಸರ್. ನಾವು ಈ ಮಲ್ಪೆ ಬಂದರಲ್ಲಿ ಇದು ಇಷ್ಟು ಜನ ಎಲ್ಲ ಸರ್, ನಾವು 20 ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್. ಮೊನ್ನೆ ಒಂದು ಘಟನೆ ಆಯ್ತು, ಅದು ಒಂದು ಚಿಕ್ಕ ಘಟನೆ. ಇಬ್ಬರು ತಪ್ಪುಂಟು. ಇವ್ರು ಮೀನು ಕಳುವು ಮಾಡಿದ್ದಾರೆ, ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ, ಇಬ್ಬರು ತಪ್ಪುಂಟು ಸರ್. ಅದಕ್ಕೆ ಆ ತಪ್ಪಾಯ್ತು ಅಂಥೇಳಿ ನಾವು ಅದೇ ದಿನ ನಮ್ಮದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್ ದಿನಕ್ಕೊಂದೊಂದು ಕಳುವು ಆಗ್ತದೆ. ದಿನಕ್ಕೊಂದೊಂದು FIR ಬರೆದ್ರೆ ಆ ಟೇಸ್ಟ್ನಲ್ಲಿ ಆ FIR ಬುಕ್ಕೇ ಸಾಕಾಗಲಿಕ್ಕಿಲ್ಲ. ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು, ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು. ಅವ್ರು ಕೇಸ್ ಮಾಡಲಿಲ್ಲ, 1-2 ಪೆಟ್ಟು ಹೊಡೆದು ಅದು ರಾಜಿ ಮಾಡ್ತಾರೆ. ಅದು ನಮ್ಮ ಬಂದರಿದ್ದಕ್ಕೆ ಅದು ಇದರ ರೂಲ್ಸು. ಅವರು ಯಾವುದು ದಿನಕ್ಕೆ ಡೈಲಿ ಒಂದೊಂದು ಕಳುವು ಮಾಡ್ತಿದ್ದಾರೆ. ಡೈಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು. ಮತ್ತು ನೀವು ಹೇಳ್ತೀರಲ್ಲ ಅವ್ರು ಕೇಸ್ ಯಾಕೆ ಮಾಡಲಿಲ್ಲ, ಯಾಕೆ ಕೈ ಕಾನೂನು ತೊಗೊಂಡ್ರೆ ಅಂತ ಹೇಳ್ತೀರಲ್ಲ ಸರ್. ನೀವು ಇಲ್ಲಿ ದಿನ ಒಂದೊಂದು ಕಳುವು ಆಗ್ತದೆ, ದಿನ ಒಬ್ಬರು ಮೀನು ಕಳುವು ಮಾಡ್ಕೊಳ್ತಾರೆ. ಆದರೆ ಅವರು ಯಾರೂ ಕೇಸ್ ಮಾಡಲ್ಲ. ಅಲ್ಲೊಂದು 2 ಮಾತಾಡಿ ಅಲ್ಲೇ ರಾಜಿ ಆಗಿಬಿಡ್ತದೆ. ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ನಮಗೆಲ್ಲ ಉಪದ್ರೆ ಮಾಡ್ತಿರಲ್ಲ ಸರ್. ಇದು ಯಾರಿಗೂ ತೊಂದರೆ ಇಲ್ಲ ಸರ್. ಇದು ದಯವಿಟ್ಟು ಸರಿ ಮಾಡಿ ಸರ್. ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ. ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್. ಅವ್ರಿಗೆ ಇಲ್ಲ ಸರ್, ಅವರು ದೇವರಾಗಿ ಮನುಷ್ಯ. ನಾವು ಜಯಂತಿ ಮಾಡ್ಲಿಕ್ಕೆ ಹೋದ್ರು ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ ನಮಗೆ ಡೊನೇಷನ್ ಮುಖಾಂತರ ಆಗಲಿ, ನಮ್ದು ರೈಲಿ ಮುಖಾಂತರ ಆಗಲಿ, ನಮ್ಗೆ ಇಷ್ಟು ಒಂದು 2,000-3,000 ಜನ ಸೇರಿ ನಾವು ಜಯಂತಿ ಮಾಡ್ತೀವಿ. ಮತ್ತು ಯಾವುದೋ ಒಂದು ಫಂಕ್ಷನ್ ನಮ್ಮ ಜನದ ಮಾಡೋದಾದರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ. ಅಂಥ ಜನ ಮೇಲೆ ಅಪರಾಧ ಆಗಿದ್ದಾರೆ, ಅದು ಸರಿಯಲ್ಲ ಸರ್. ದಯವಿಟ್ಟು ಅವರಿಗೆ ಇದು ಮಾಡಿ ಸರ್. ಇದು ರಾಜಕೀಯ ತರೋದು ಬೇಡ. ಇದು ನಮ್ಮ ಮಲ್ಪೆ ಬಂದರು ಒಂದು ಪಂಚಾಯತಿ, ಹಾಗೆ ನಮ್ಮ 3 ಸೈಡ್ ಪಂಚಾಯತಿ ಹೇಗಿರ್ತದೆ ಹಾಗೆ ಇದು ಮಲ್ಪೆ ಬಂದರಲ್ಲಿ ಪಂಚಾಯತಿ ಇದೆ. ಇದರಲ್ಲಿ ಕಾನೂನು ಇನ್ನೂವರೆಗೆ ನಾವು ಕೇಳಲಿಲ್ಲ. 25 ವರ್ಷ ನಾವು ಬಂದರಲ್ಲಿ ದುಡಿಯೋದು. ನಾವು ಇದು ಕಾನೂನು ಅದರಲ್ಲಿ ಬರಲೇ ಇಲ್ಲ. ಅದು ಪಂಚಾಯತಿ, ಏನೇ ಒಂದು ತೊಂದರೆ ಅದು ಆ ಪಂಚಾಯತಲ್ಲಿ ಸರಿ ಆಗ್ತದೆ. ಯಾರಿಗೂ ನೋವಾಗಲ್ಲ ಸರ್. ತಪ್ಪು ಮಾಡಿದವ್ರಿಗೂ ಅಲ್ಲೇ ಸರಿ ಮಾಡಿ ಕಳಿಸ್ತಾರೆ. ಅದು ಬಿಟ್ಟು ಇದು ಕಾನೂನು ದೊಡ್ಡ ವ್ಯಕ್ತಿ ಹತ್ರ ಏನೋ ಯಾರ್ದೋ ಅದು ಕಾಣದ ಕೈಯೆಲ್ಲ ಬಂದಿದೆ ಸರ್. ಇದು ದಯವಿಟ್ಟು ಇದು ಸರಿ ಮಾಡಬೇಕಂತ ನಮ್ಮದೊಂದು ಮಂಜುನಾಥ್ ಚೌಹಾಣ್ ಸರ್. ಓಕೆ.
ನಾನು ಜಯಸಿಂಹ ಕಾಟ್ರೋತ್ ಅಂತೇಳಿ ರಾಷ್ಟ್ರೀಯ ಗೌರವಮಳವನ ಕಾರ್ಯಾಧ್ಯಕ್ಷ ಇದ್ದೀನಿ. ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ತಾಗಿ ನಡೆದಿರ್ತಕ್ಕಂಥ ಘಟನೆ. ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ, ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ, ರಾಜಿ ಸಂಧಾನ ಆದಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಹಿ ತಗೊಂಡ್ರು. ಆ ಸಹಿ ಮುಂದುವರೆದು ಯಾವ ರೀತಿಯ FIR ಆಗಿದೆ ಅನ್ನೋದು ಮುಂದೇನು ಗೊತ್ತೇ ಇಲ್ಲ ನನಗೆ. ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದ್ದೀವಿ, ಬಾಳ್ತಿದ್ವಿ, ನಾವೆಲ್ಲ ಸಹೋದರಂತಿದ್ದೀವಿ. ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೂಡ ಈ ಹಿಂದೆನೂ ಕೂಡ ಸುಮಾರು 15 ವರ್ಷಗಳಿಂದ ಮೊದಲು ಮೀನುಗಾರರೇನಿದ್ದಾರೆ ಇಲ್ಲಿ ಮೂಲತಃ ಇರೋವಂಥವ್ರು, ನಮ್ಮ ಬದುಕು ಕಟ್ಕೊಂಡ್ಲಿಕ್ಕೆ ಅಷ್ಟೇ ನಾವು ಬಂದಿರೋವಂಥದ್ದು. ನಮ್ಮ ಸಮುದಾಯ 3,000 ಜನ ಇಲ್ಲೇ ಅಂತಲ್ಲ, ಗೋವಾದಲ್ಲಿದೆ, ಕೇರಳದಲ್ಲಿ, ಮಂಗಳೂರಲ್ಲಿ, ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆಪಾಡಿಗೆ ಬದುಕನ್ನು ಕಟ್ಕೊಂಡ್ಲಿಕ್ಕೆ, ಬದುಕನ್ನು ಹರಿಸ್ಕೊಂಡ್ಲಿಕ್ಕೋಸ್ಕರ ಬಂದಿರೋವಂಥದ್ದು. ಅದೇ ರೀತಿ ಇಲ್ಲೂ ಕೂಡ 3,000 ಜನ ವಿಜಯಪುರ, ಗದಗ, ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು 15 ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ. ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಟುಪಾಡುಗಳು ಎಲ್ಲೂ ಕೂಡ ಇಲ್ಲ. ಅವರು ಯಾರು ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ. ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋವಂಥದ್ದನ್ನು ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ. ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಳ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರು ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ. ಅವ್ರಿಗೆ ಯಾವುದೇ ಸಂಘಟನೆಯವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ. ಆ ಸಮಸ್ಯೆ ಬೇರೆ ಯಾರಿಗೂ ಹೊಟ್ಟೆ ತುಂಬಿಸೋ ರೀತಿಯಲ್ಲಿ ಆಗಬಾರ್ದು. ನಾವು ಆ ಸಮಸ್ಯೆಯನ್ನು ಇಟ್ಕೊಂಡೇ ಹೊಟ್ಟೆ ತುಂಬಿಸುವಂಥ ಸಂಘಟನೆಯವರು ಕೂಡ ಅದನ್ನು ಒತ್ತು ಜಾಸ್ತಿ ಕೊಡಬಾರ್ದು. ಇಲ್ಲಿಗೆ ಇದನ್ನು ಸುಖಾಂತ್ಯ ಮಾಡಬೇಕು ಮತ್ತು ಅವರು ನೆಮ್ಮದಿಯಾಗಿ ಬದುಕು ಕೊಟ್ಕೊಡ್ಲಿಕ್ಕೆ ಮತ್ತು ಅವ್ರ ಜೊತೆಗೆ ಮೊದಲಂತೆ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇರೋವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಸಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಸಹಕಾರ ಕೊಡಬೇಕು. ಆ ಹೆಣ್ಮಗಳೇನು ಇವತ್ತು ಪ್ರಕರಣಕ್ಕೆ FIR ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ರಾಜಿ ಸಂಧಾನ ಅಂತೇನೈತೆ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ಇದಾದಷ್ಟು ಕೂಡ ರಿಪೋರ್ಟ್ ಹಾಕುವಂಥದ್ದು ಅಥವಾ ಕೇಸನ್ನು ವಜಾ ಮಾಡೋ ರೀತಿಯಲ್ಲಿ ಪೂರಕವಾಗಿ ಸರ್ಕಾರನೂ ಕೂಡ ಗಮನ ಹರಿಸಬೇಕು. ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ, ಈ ಥರದ ಪ್ರಕರಣಗಳನ್ನು ಸುಖಾಂತ್ಯ ಮಾಡಬೇಕು, ಆ ಪ್ರಕರಣವನ್ನು ತೆಗೆಸಾಕಬೇಕು ಅನ್ನೋವಂಥದ್ದನ್ನು ನಾವು ರಾಷ್ಟ್ರೀಯ ಗೌರವಮಳ ಒತ್ತಾಯ ಮಾಡುತ್ತೆ. ಜಯಸಿಂಹ ಕಾಟ್ರೋತ್ ಅಂತೇಳಿ ಮಾಜಿ ಟೌನ್ ಪಂಚಾಯತ್ ಉಪಾಧ್ಯಕ್ಷರು, ರಾಷ್ಟ್ರೀಯ ಗೌರವಮಳವನ ಕಾರ್ಯಾಧ್ಯಕ್ಷರು.